ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾವು SSGD ಟೆಸ್ಟ್ ಪೇಪರ್ ಪಾರ್ಟ್ 3 ನೋಡೋಣ. ಈಗಾಗಲೇ ನಾವು ಪಾರ್ಟ್ 1 ಪಾರ್ಟ್ 2 ಮುಗಿಸಿದೆವು. ಪಾರ್ಟ್ 1 ಒಳಗೆ ಜನರಲ್ ಇಂಟೆಲಿಜೆನ್ಸ್ ಬಗ್ಗೆ ರೀಸನಿಂಗ್ ಕ್ವಶನ್ಸ್ 1 15 ಕ್ವಶನ್ ನೋಡಿದೆವು. ಮತ್ತು ಸೆಕೆಂಡ್ ಪಾರ್ಟ್ ಒಳಗೆ 15 30 ಕ್ವಶನ್ ಜನರಲ್ ನಾಲೆಜ್ ಕ್ವಶನ್ಸ್. ಮತ್ತು ಇದು ಪಾರ್ಟ್ 3 ಈಗ 30 50 ಕ್ವಶನ್ ಮಟ್ಟ ನೋಡೋಣ. ನಮ್ಮ ಚಾನೆಲ್ಗೆ ಹೊಸ ವ್ಯೂವರ್ ಬಂದವ್ರ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಹಿಂಗೆ ನೋಟಿಫಿಕೇಶನ್ ನಾವು SSCGD ಮತ್ತು ಆರ್ಮಿದ ಕೋಚಿಂಗ್ದ ಟೆಸ್ಟ್ ಪೇಪರ್ ಹಿಂಗೆ ಪಬ್ಲಿಷ್ ಮಾಡ್ತಿರ್ತೇವೆ. ಇದರ ಲಾಭ ನೀವು ಮನ್ಯಾಗ ಕೂತ್ಕೊಂಡು ನೀವು ಟೆಸ್ಟ್ ಪೇಪರ್ದ ತಯಾರಿ ಮಾಡ್ಬೋದು. ಪಾರ್ಟ್ 3 ಒಳಗೆ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ 31 40 ಕ್ವಶನ್ ಇರ್ತಾವೆ. ಈ ಕ್ವಶನ್ ಬಗ್ಗೆ ನಾವು ನೋಡ್ಕೊಂಬರೋಣ. 31ನೇ ಕ್ವಶನ್, ಒಂದು ಸಂಖ್ಯೆಯು 40% 20% 8 ಆಗಿದೆ. ಆ ಸಂಖ್ಯೆ ಯಾವುದು? ಆಪ್ಷನ್ ಎ 80, ಆಪ್ಷನ್ ಬಿ 90, ಆಪ್ಷನ್ ಸಿ 100, ಆಪ್ಷನ್ ಡಿ 120. ಕ್ವಶನ್ ನಂಬರ್ 32, ಒಂದು ವಸ್ತುವಿನ ಖರೀದಿ ಬೆಲೆ ರು 400 ಮತ್ತು ಮಾರಾಟ ಬೆಲೆ 480 ಆಗಿದೆ. ಲಾಭ ಶೇಕಡಾವಾರು ಪ್ರಾಫಿಟ್ ಪರ್ಸೆಂಟೇಜ್ ಕೇಳಿದಾರು. ಎಷ್ಟಂತ ಬರೆಯೋದ? ಆಪ್ಷನ್ 1 15%, ಆಪ್ಷನ್ ಬಿ 20%, ಆಪ್ಷನ್ ಸಿ 25%, ಆಪ್ಷನ್ ಡಿ 30%. ಕ್ವಶನ್ ನಂಬರ್ 33, ಒಂದು ಕೆಲಸವನ್ನು ಎಯು 10 ದಿನಗಳಲ್ಲಿ ಮತ್ತು ಬಿಯು 15 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡಿದರೆ ಎಷ್ಟು ದಿನಗಳಲ್ಲಿ ಕೆಲಸ ಮುಗಿಸುತ್ತದೆ? ಮತ್ತು ಇದರ ಆಪ್ಷನ್ 6 ದಿನಗಳು, ಆಪ್ಷನ್ ಬಿ 7 ದಿನಗಳು, ಆಪ್ಷನ್ ಸಿ 8 ದಿನಗಳು, ಆಪ್ಷನ್ ಡಿ 9 ದಿನಗಳು. ಕ್ವಶನ್ ನಂಬರ್ 34, 10 ಮೀಟರ್ ಉದ್ದ, 8 ಮೀಟರ್ ಅಗಲ ಮತ್ತು 5 ಮೀಟರ್ ಎತ್ತರದ ಕೋಣೆಯ ವ್ಯಾಲ್ಯೂಮ್ ಎಷ್ಟೈತದ ಕೇಳಿದಾರೆ. ಆಪ್ಷನ್ ಎ 400 ಮೀಟರ್ ಕ್ಯೂಬ್, ಆಪ್ಷನ್ ಬಿ 420 ಮೀಟರ್ ಕ್ಯೂಬ್, ಆಪ್ಷನ್ ಸಿ 480 ಮೀಟರ್ ಕ್ಯೂಬ್, ಆಪ್ಷನ್ ಡಿ 500 ಮೀಟರ್ ಕ್ಯೂಬ್. ಕ್ವಶನ್ ನಂಬರ್ 35, ಸರಳ ಬಡ್ಡಿ ದರದಲ್ಲಿ ರು 500ಕ್ಕೆ 4 ವರ್ಷಗಳಿಗೆ ಬಡ್ಡಿ ರು 100 ಆಗಿದ್ದರೆ ಬಡ್ಡಿ ದರ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಕೇಳಿದಾರೆ. ಆಪ್ಷನ್ ಎ 4%, ಆಪ್ಷನ್ ಬಿ 5%, ಆಪ್ಷನ್ ಸಿ 6%, ಆಪ್ಷನ್ ಡಿ 8%. ಕ್ವಶನ್ ನಂಬರ್ 36, ಒಂದು ರೈಲು 72 km/h ವೇಗದಲ್ಲಿ ಚಲಿಸುತ್ತಿದೆ. ಅದರ ವೇಗವನ್ನು ಮೀಟರ್/ಸೆಕೆಂಡ್ ನಲ್ಲಿ ವ್ಯಕ್ತಪಡಿಸಿ. ಇದನ್ನೇನು ಮಾಡೋದ? ಕಿಲೋಮೀಟರ್ದ ಮೀಟರ್/ಸೆಕೆಂಡ್ ಒಳಗೆ ಕನ್ವರ್ಟ್ ಮಾಡಿ ಹೇಳಬೇಕು. ಆಪ್ಷನ್ ಎ 10 ಮೀಟರ್/ಸೆಕೆಂಡ್, ಆಪ್ಷನ್ ಬಿ 15 ಮೀಟರ್/ಸೆಕೆಂಡ್, ಆಪ್ಷನ್ ಸಿ 20 ಮೀಟರ್/ಸೆಕೆಂಡ್, ಆಪ್ಷನ್ ಡಿ 25 ಮೀಟರ್/ಸೆಕೆಂಡ್. ಕ್ವಶನ್ ನಂಬರ್ 37, 4 ಸಂಖ್ಯೆಗಳ ಸರಾಸರಿ ಎವರೇಜ್ 30 ಆಗಿದೆ. ಮೊದಲ 3 ಸಂಖ್ಯೆಗಳ ಮೊತ್ತ 100 ಆಗಿದ್ದರೆ ನಾಲ್ಕನೆಯ ಸಂಖ್ಯೆ ಯಾವುದು? ಆಪ್ಷನ್ ಎ 10, ಆಪ್ಷನ್ ಬಿ 20, ಆಪ್ಷನ್ ಸಿ 30, ಆಪ್ಷನ್ ಡಿ 40. ಕ್ವಶನ್ ನಂಬರ್ 38, ಎರಡು ಸಂಖ್ಯೆಗಳು 3:5 ಅನುಪಾತದಲ್ಲಿದೆ. ಅವುಗಳ ಮೊತ್ತ 48 ಆಗಿದ್ದರೆ ದೊಡ್ಡ ಸಂಖ್ಯೆ ಯಾವುದು? ಆಪ್ಷನ್ ಎ 18, ಆಪ್ಷನ್ ಬಿ 24, ಆಪ್ಷನ್ ಸಿ 30, ಆಪ್ಷನ್ ಡಿ 32. ಕ್ವಶನ್ ನಂಬರ್ 39, ಒಬ್ಬ ವ್ಯಕ್ತಿ ರು 5,000 ಸಾಲವನ್ನು 10% ಕಂಪೌಂಡ್ ಇಂಟ್ರೆಸ್ಟ್ ದರದಲ್ಲಿ 2 ವರ್ಷಗಳ ಅವಧಿಗೆ ತೆಗೆದುಕೊಂಡರೆ 2 ವರ್ಷಗಳ ನಂತರ ಅವನು ಎಷ್ಟು ಬಡ್ಡಿ ಪಾವತಿಸಬೇಕು? ಆಪ್ಷನ್ ಎ 1,000, ಆಪ್ಷನ್ ಬಿ 1,050, ಆಪ್ಷನ್ ಸಿ 1,100,
ಆಪ್ಷನ್ ಡಿ 1150. ಇನ್ನು ಇದು ಭಾಗ ಸಿ ಖತಮ್ ಆಯಿತು. ಇನ್ನು ಭಾಗ 4 ಭಾಗ ಡಿ ಇಂಗ್ಲೀಷ್. ಇದ್ರಾಗ 10 ಕ್ವಶನ್ ಇಂಗ್ಲೀಷ್ ಕ್ವಶನ್ ಇರ್ತಾವೆ. ಅವು ಏನೇನಂದ್ರೆ ನೋಡ್ಕೊಂಬರ್ನು. ಫಸ್ಟಿಗೆ ಕ್ವಶನ್ ನಂಬರ್ 40, ಐಡೆಂಟಿಫೈ ದ ವರ್ಡ್ ವಿತ್ ದ ಕರೆಕ್ಟ್ ಸ್ಪೆಲ್ಲಿಂಗ್. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಕ್ವಶನ್ ನಂಬರ್ 41, choose the most appropriate synonym for deliberate. Option A, accidental. Option B, casual. Option C, intentional. Option D, hasty. Question number 42, choose the most appropriate antonymy for ancient. Option A, new. Option B, modern. Option C, old. Option D, fast. Question number 43, fill in the blanks with the correct proposition. He is good dash mathematics. Option A, at. Option B, in. Option C, with. Option D, on. Question number 44, choose the option that means the same as the idiom to call a spade of spade. Option A, to be a very honest. Option B, to talk about gardening. Option C, to be shy. Option D, to call someone by their real name. Question number 45, change the voice. She teaches me English. Option A, English is taught by her. Option B, I am taught English by her. Option C, English was taught to me by her. Option D, I was taught English by her. Question number 46, find the correct of the sentence that has an error. If no error, select T. The policy are A, investigated into B, the matter. Option C, no error, D. Option A, the policy are. Option B, investigating into. Option C, the matter. Option D, no error. Question number 47, choose the one word substitute for one who studied the stars and planets. Option A, geologist. Option B, botanist. Option C, astronomer. Option D, geologist. Question number 48, choose the correctly punctuated sentence. Ravi asked, are you going to the market? Option B, Ravi asked, are you going to the market? Option C, Ravi asked, are you going to the market? Option D, Ravi asked, are you going to the market? Question number 49, identify the noun in the sentence. The beauty of the flower is captivating. Option A, the. Option B, beauty. Option C, is. Option D, captivating. ಪಾರ್ಟ್ 3 ಇವತ್ತು ಮುಗೀತು. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ನೀವು ಮೂರು ಜೋಡಿಸಿ ನೀವೊಂದು ಟೆಸ್ಟ್ ಪೇಪರ್ ತಯಾರು ಮಾಡಿದಾನು. ಈ ಟೆಸ್ಟ್ ಪೇಪರ್ ನೀವು ಆರಾಮಾಗಿ ವಿಡಿಯೋ ನೋಡ್ಕೊತ ಟೆಸ್ಟ್ ಪೇಪರ್ ನೀವು ಕೊಡ್ಬೋದು. ಹಿಂಗೆ ಹೊಸ ಹೊಸ ಟೆಸ್ಟ್ ಪೇಪರ್ ಡೈಲಿ 2 ದಿನಕ್ಕೊಂದು ಟೆಸ್ಟ್ ಪೇಪರ್ ನಿಮ್ಗೆ ಇದು ಚಾನಲ್ದಾಗ ಬರ್ತಿರ್ತೈತಿ. ಮತ್ತು ಇದ್ರದ್ದು ಉಪಯೋಗ ನೀವು ತಗೋರಿ. ಇದೇ ಟೆಸ್ಟ್ ಪೇಪರ್ದು ಮತ್ತು ಕೀ ಆನ್ಸರ್ ನಿಮಗೆ ಬೇಕಾತಂದ್ರೆ ನೀವು ಕಮೆಂಟ್ ಮಾಡಿರಿ. ಮತ್ತು ಈ ಥರಾಗ ನಾ ಕೀ ಆನ್ಸರ ಬಿಡ್ತಾನು. ಮತ್ತೊಂದು ಕಮೆಂಟ್ ಮಾಡಿರಿ. ಇದರಲ್ಲಿ ನಿಮಗೆ ಈಗ ಕ್ವಶನ್ ಜೊತೆ ಆನ್ಸರು ನಿಮ್ಗೆ ಡೆಲಿಬ್ರೇಟ್ಲಿ ಯಾರು ತಿಳಿಸ್ಬೇಕಂದ್ರೆ ಹೇಳ್ಬೇಕಂದ್ರೆ ಕಮೆಂಟ್ ಮಾಡಿರಿ. ನಾ ಕ್ವಶನ್ ಆನ್ಸರ್ ಜೊತೆನೇ ನಿಮ್ಗೆ ತಿಳಿಸ್ಕೋತ ಲಾಸ್ಟ್ ಮಟ್ಟ ಹೋಗ್ತಾನು. ಇಲ್ಲಾಂದ್ರೆ ನೀವು ಟೆಸ್ಟ್ ಪೇಪರ್ ಕಂಡಕ್ಟ್ ಮಾಡೋದಾದ್ರೆ
ಇವ ತೊಗೊಂಡು ನೀವು ಆರಾಮ ಮನ್ಯಾಗ ಕೂತ್ಕೊಂಡು SSGD ಟೆಸ್ಟ್ ಪೇಪರನ್ನು ನೀವು ಪ್ರಿಪೇರ್ ಮಾಡ್ಬೋದು. ಥ್ಯಾಂಕ್ ಯು.